ಈ ರೀತಿ ಒಂದು ಸರ್ಕ್ಯೂಟ್ ಕೊಟ್ಬಿಟ್ಟು ಯಾವ ರೆಸಿಸ್ಟೆನ್ಸ್ ಜಾಸ್ತಿ ಅಂತ ಒಂದು ಒನ್ ವರ್ಡ್ ಆನ್ಸರ್ಸ್ ಯಾವುದರಲ್ಲಿ ಕೇಳಿದರೆ ಮಿಡ್ ಟರ್ಮಲ್ಲಿ ಕೇಳಿದ್ದಾರೆ SCA1ಅಲ್ಲಿ. ನಿಮಗೆ ಗೊತ್ತಿರಬೇಕು ಪ್ಯಾರಲಲ್ ಸರ್ಕ್ಯೂಟಲ್ಲಿ, ಪ್ಯಾರಲಲ್ ಸರ್ಕ್ಯೂಟ್ ಅಂತ ಹೇಳಿದ್ರೆ ಸಮಾನಾಂತರವಾಗಿರುವಂತಹ ಸರ್ಕ್ಯೂಟ್. ಹೀಗೆ ಪ್ಯಾರಲಲ್ ಅಲ್ವಾ, ವಿ ಏನಾಗಿರ್ತದೆ ಸೇಮ್, ಇಲ್ಲಿನೂ ಎಲ್ಲ ಸೇಮ್. ನಮಗೆ ಫಾರ್ಮುಲಾ ಗೊತ್ತಿದೆ, I = V/R, V = I × R, ವೆರಿ ಇಂಪಾರ್ಟೆಂಟ್ ರಿಲೇಷನ್. ಈಗ ಅಲ್ಲಿ ಐ ಬೇಕಾಗಿರೋದ್ರಿಂದ I = V/R ಆಗುತ್ತೆ. ವೆರಿ ಇಂಪಾರ್ಟೆಂಟ್ ರಿಲೇಷನ್ಶಿಪ್ ಕಲ್ತಿದ್ದೀರಾ. ಸೊ I = V/R ಅಂತ ಬರಿತೀವಿ. ಅಂದರೆ I ಜಾಸ್ತಿ ಆದರೆ R ಏನಾಗುತ್ತೆ, ಕಡಿಮೆ ಆಗುತ್ತೆ. ಇನ್ವರ್ಸ್ಲಿ ಪ್ರಪೋರ್ಷನಲ್, ಅರ್ಥ ಆಯ್ತಲ್ಲ, ವಿಲೋಮವಾಗಿದೆ. ಇದು ಜಾಸ್ತಿ ಆದರೆ ಇದು ಕಡಿಮೆ ಆಗುತ್ತೆ. ಒಂದು ವೇಳೆ ಇದು ಕಡಿಮೆ ಆದರೆ ಇದೇನಾಗುತ್ತೆ, ಜಾಸ್ತಿ ಆಗುತ್ತೆ. ಈ ರೀತಿ ರಿವರ್ಸ್ ಆರ್ಡ್ರಲ್ಲಿ ಆಗುತ್ತೆ. ಇಲ್ಲಿ ಫಸ್ಟ್ ಒನ್ ಕೊಟ್ಟಿದ್ದಾರೆ ಕಂಡೀಷನ್, I1 ದೊಡ್ಡದು ಯಾವುದಕ್ಕಿಂತ, I2ಗಿಂತ. I1 is greater than I2 ಅಂತ ಕೊಟ್ಟಿದ್ದಾರೆ. ಅರ್ಥ I1 ಜಾಸ್ತಿ ಇದೆ ಅಂತ ಹೇಳಿದ್ರೆ ಯಾವುದು ಕಡಿಮೆ ಇದೆ, ರೆಸಿಸ್ಟೆನ್ಸ್ R1 ಕಡಿಮೆ ಇದೆ ಯಾವುದಕ್ಕಿಂತ, ರೆಸಿಸ್ಟೆನ್ಸ್ R2ಗಿಂತ. ಅದೇ ಥರ R4 ಗ್ರೇಟರ್ ದೆನ್ R3 ಅಂದರೆ ರೆಸಿಸ್ಟೆನ್ಸ್ R4 ಕಡಿಮೆ ಇದೆ ಯಾವುದಕ್ಕಿಂತ, R3ಗಿಂತ. ಇನ್ನೊಂದು ಕಂಡೀಷನ್ ಕೊಟ್ಬಿಟ್ರು, I2 = 2 times I4 ಅಂತ. ಆಗ V/R2 = 2 × R4 ಅಂತ ಹೇಳಿದ್ರೆ V/R4 ಅಲ್ವಾ, ವಿ ಕ್ಯಾನ್ಸಲ್ ಆಗುತ್ತೆ, ಯಾಕೆಂದರೆ ವಿ ಸೇಮು ಇರುತ್ತೆ ಮತ್ತು ಕ್ಯಾನ್ಸಲ್ ಆಗುತ್ತೆ. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ, ಅಡ್ಡ ಗುಣಕಾರ ಮಾಡಿದಾಗ 2 × R2 = R4, ಅಂದರೆ R4 ಅಂತ ಹೇಳೋದು 2 ಸಲ R2. ಆಗ ಅಲ್ಲಿಗ R4 ದೊಡ್ಡದು ಅಂತ ಆಯ್ತಲ್ಲ. ನಾನು ಇಲ್ಲಿ ಬರ್ದಿದ್ದೀನಿ R4ಗಿಂತ ದೊಡ್ಡದು ಯಾವುದು ಅಂತ ಬರ್ತೀನಿ, R3 ಬರ್ತೀನಿ. ಸೊ ಇಲ್ಲಿ ಬರಿತೀನಿ, ಇದಿಷ್ಟರಿಂದ ನಾನು ಏನು ಬರಿಬೋದು, R3 R4ಗಿಂತ ದೊಡ್ಡದು, R4 R2ಗಿಂತ ದೊಡ್ಡದು, R2 R1ಗಿಂತ ದೊಡ್ಡದು. ಸೊ R3 is more, the resistance R3 is more ಅಂತ ಆನ್ಸರ್.